ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗಿದ್ದ ಟೆಕ್ಕಿ ಅದ್ವೈತ್ ಎಲ್ಲಿ? ಶಿವಗಂಗೆ ಬೆಟ್ಟದಲ್ಲಿ 9 ದಿನಗಳಿಂದ ಹುಡುಕಿದ್ರೂ ಕೂಡ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಅರಣ್ಯ ಮತ್ತು ಪೊಲೀಸ್ ಸಿಬ್ಬಂದಿ ಎಷ್ಟೇ ಹುಡುಕಾಡಿದ್ರೂ ಕೂಡ ಅದ್ವೈತ್ ಬಗ್ಗೆ ಸುಳಿವು ಸಿಗ್ತಾ ಇಲ್ಲ. ನೋಡಿ, ಜ್ಯೋತಿರಾಜ್ ಅವರ ಮೂಲಕ ಶೋಧ ನಡೆಸಿದ್ರೂ ಕೂಡ ಅದ್ವೈತ್ ಸುಳಿವು ಇಲ್ಲ. ಶೋಧ ಕಾರ್ಯಾಚರಣೆ ಸ್ಥಗಿತಗೊಳಿಸಿರುವಂತ ನೆಲಮಂಗಲ ಪೊಲೀಸರು. ಟೆಕ್ಕಿ ಅದ್ವೈತ್ ನಾಪತ್ತೆ ಹಿಂದೆ ಹಲವು ಅನುಮಾನಗಳು ಈಗ ಹುಟ್ಕೊಂಡಿವೆ. ಆತ ಈ ಮುಂಚೆ ಕೂಡ ಅಲ್ಲಿಗೆ ಹೋಗಿದ್ನಂತೆ. ಯಾತಕ್ಕಾಗಿ ಹೋಗಿದ್ದ, ಯಾರ ಜೊತೆಗೆ ಹೋಗಿದ್ದ, ಈಗ ಈ ಟೈಮ್ನಲ್ಲಿ ಹೋದ್ನಲ್ಲ, ಈ ಅವಧಿಯಲ್ಲಿ ಯಾರ ಜೊತೆಗೆ ಹೋಗಿದ್ದು, ಕೊನೆಯದಾಗಿ ಯಾರು ನೋಡಿದ್ರು, ಎಲ್ಲಿ ಕಳೆದು ಹೋಗಿದ್ದು, ಅದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಈಗಾಗಲೇ ನೋಡಿ, ಇಷ್ಟು ದಿನ ಆದರೂ ಕೂಡ ಆತನ ಬಗ್ಗೆ ಏನೂ ಸುಳಿವಿಲ್ಲ. ಒಂದು ಬ್ಯಾಗ್, ಬೈಕ್ ಸಿಕ್ಕಿತ್ತು ಬಿಟ್ರೆ ಅದಾದ ನಂತರ ಬೇರೆ ಏನೂ ಕೂಡ ಸುಳಿವು ಸಿಗ್ತಾ ಇಲ್ಲ. ಯಾರಾದರೂ ಆತನನ್ನ ನೋಡಿದ್ರಾ, ಏನು ಮಾಹಿತಿ ಇಲ್ಲ. ಹಾಗಾಗಿ ಸದ್ಯಕ್ಕೆ ಶೋಧ ಕಾರ್ಯಾಚರಣೆಯನ್ನ ಜ್ಯೋತಿರಾಜ್ ಅವರ ತಂಡ ಏನು ಮಾಡ್ತಾ ಇತ್ತು, ಅದನ್ನ ನೆಲಮಂಗಲ ಪೊಲೀಸರು ನಿಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳಿವೆ. ಆತ ಯಾತಕ್ಕಾಗಿ ಅಲ್ಲಿಗೆ ಹೋಗಿದ್ದ ಅಂತೇಳಿ, ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದ ಅಂತ ಕೆಲವರು ಹೇಳ್ತಾರೆ. ಅಂಥದ್ದೇನು ಆತನಿಗೆ ಸಮಸ್ಯೆ ಇರಲಿಲ್ಲ, ಯಾಕೆ ಸೂಸೈಡ್ ಮಾಡ್ಕೊತಾನೆ ಅಂತಾರೆ. ಬಟ್ ಹಲವು ಅನುಮಾನಗಳು, ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ ಈ ಅದ್ವೈತ್ ಮಿಸ್ಸಿಂಗ್ ಕೇಸ್. ಮಿಸ್ ಆಗಿದ್ದಾನ, ಇದಾನ, ಇಲ್ವಾ, ಬೇರೆ ಕಡೆ ಎಲ್ಲಾದ್ರೂ ಇದಾನ? ಟೆಕ್ಕಿ ಅದ್ವೈತ್ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇವೆ. ಮಿಸ್ಸಿಂಗ್ಗೂ 4 ದಿನ ಮೊದಲು ಒಮ್ಮೆ ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದ ಈ ಅದ್ವೈತ್ ಆಗಸ್ಟ್ 4ರಂದು ಭಾವಿ ಪತ್ನಿ ಬಿಟ್ಟು ಬೇರೆ ಯುವತಿ ಜೊತೆಗೆ ಹೋಗಿದ್ನಂತೆ. ಇದೇ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯುವತಿ ಜೊತೆಗೆ ಬೈಕ್ ನಲ್ಲಿ ಹೋಗುವಾಗ ಆತ ಸೂಸೈಡ್ಗೆ ಸುಲಭ ಮಾರ್ಗ ಯಾವುದು ಅಂತ ಕೇಳಿದ್ದಂತೆ. ತಮಾಷೆಗಾಗಿ ಕೇಳ್ತಿದ್ದಾನೆ ಬಿಡು ಅಂತ ಆ ಯುವತಿ ಅನ್ಕೊಂಡಿದ್ಲಂತೆ. ಆದ್ರೆ 4 ದಿನಗಳ ಬಳಿಕ ಮತ್ತೆ ಶಿವಗಂಗೆ ಬೆಟ್ಟಕ್ಕೆ ಹೋದಾಗ ಅದ್ವೈತ್ ಮಿಸ್ಸಿಂಗ್ ಆಗಿರೋದು. ಅದ್ವೈತ್ ಜೊತೆ ಎಂಗೇಜ್ಮೆಂಟ್ ಆಗಿರುವ ಯುವತಿಯನ್ನು ಕೂಡ ವಿಚಾರಣೆ ಮಾಡಲಾಗಿದೆ. ಭಾವಿ ಪತ್ನಿ ಅಷ್ಟೇ ಅಲ್ಲ, ಇನ್ನೂ 3 ಲವರ್ಸ್ ಇದ್ದಾರೆ ಆತನಿಗೆ. ಅವರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿದ್ದಾರೆ. ಬೆಂಗಳೂರಿನ ಕಾಡುಗೋಡಿ ಪೊಲೀಸರಿಂದ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೀತಾ ಇದೆ. ಬಟ್ ಆ ಸ್ಪಾಟ್ ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಆತ ಎಲ್ಲಿ ಹೋದ, ಏನ್ ಕತೆ, ಅಲ್ಲೇ ಕಳ್ಸಿ ಹೋಗಿದ್ದಾನ ಅಥವಾ ಬೇರೆ ಎಲ್ಲಾದ್ರೂ ಆತ ಹೋದ್ನ ಅಲ್ಲಿಂದ? ಬಟ್ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇರುವಂತ ದೃಶ್ಯ ಮಾತ್ರ ಸಿಕ್ಕಿದೆ. ಅದಾದ್ಮೇಲೆ ಏನಾಯ್ತು ಅನ್ನೋದೇ ಅನುಮಾನ. ಈಗ ಸದ್ಯ ಆತನಿಗಿದ್ದಂತ ಲವರ್ಸ್ ಇರ್ಬೋದು, ಭಾವಿ ಪತ್ನಿ, ಇವರೆಲ್ಲರೂ ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು. ಕೊನೆಯದಾಗಿ ಯಾವಾಗ ಭೇಟಿ ಆಗಿದ್ರಿ, ಆತ ಏನ್ ಮಾತನಾಡ್ತಿದ್ದ, ಏನ್ ಹೇಳಿದ್ದ, ಏನ್ ಕೇಳಿದ್ದ, ಅದೆಲ್ಲದ್ರ ಬಗ್ಗೆನೂ ಮಾಹಿತಿ ಕಲೆ ಹಾಕಿದ್ದಾರೆ. ಬಟ್ ಆತ ಮದುವೆ ಆಗೋ ಹುಡುಗಿ ಜೊತೆ ಅಲ್ಲ, ಬೇರೆ ಒಬ್ಳು ಯುವತಿ ಜೊತೆಗೆ ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದಂತೆ. ಆಗ ಬೈಕ್ನಲ್ಲಿ ಹೋಗುವಾಗ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಸುಲಭ ಮಾರ್ಗ ಯಾವುದು ಅಂತ ಕೇಳಿದ್ದಂತೆ. ತಮಾಷೆ ಕೇಳ್ತಿರ್ಬೋದು ಬಿಡು ಅಂತ ಆಕೆ ಅನ್ಕೊಂಡಿದ್ಲಂತೆ. ಆ ವಿಚಾರ ಆಕೆ ಈಗ ಪೊಲೀಸರ ಬಳಿ ಹೇಳಿದ್ದಾಳೆ. ಉಳಿದಂತೆ 3 ಜನರನ್ನು ಕೂಡ ವಿಚಾರಣೆ ಮಾಡಿದ್ದಾರಂತೆ. ಬಟ್ ಆತನ ಬಗ್ಗೆ ಏನೂ ಸುಳಿವಿಲ್ಲ.